ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ ಅಂತ. ವೆಲ್ಕಮ್ ಟು ರಾಯಲ್ ವಾಜರ್ಸ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೌ ಟು ರೈಡ್ ಯೋರ್ ಬೈಕ್ ಡ್ಯೂರಿಂಗ್ ರೈನಿ ಸೀಸನ್. ಸೊ ಬೇಸಿಕಲಿ ಸಮ್ಮರ್ ಮುಕ್ತಾಯ ಆಗಿದೆ ಹಾಗೂ ರೈನ್ಸ್ ಸ್ಟಾರ್ಟ್ ಆಗಿಬಿಟ್ಟಿದೆ, ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಆಬ್ವಿಯಸ್ಲಿ ನಿಮ್ಮಲ್ಲೆಲ್ಲ ಉತ್ಸಾಹ ಇರುತ್ತೆ, ನಾವು ಈ ರೈನಿ ಸೀಸನ್ ಓಡಿಸೋಣ ಅಂತ. ಸೊ ನಾನು ನಂದು ಬೇಸಿಕಲಿ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಮುಖಾಂತರ ನಿಮಗೆ ನನ್ನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ತೀನಿ, ಯಾವ ಥರ ನೀವು ಬೈಕ್ನ ಓಡಿಸ್ಬೋದು ಆ್ಯಂಡ್ ಜನರಲಿ ಏನು ಎಕ್ಸ್ಪೀರಿಯನ್ಸ್ ಇರುತ್ತೆ, ಏನೇನು ನೀವು ಕೇರ್ ತಗೋಬೇಕು, ಆಲ್ ದೋಸ್ ಥಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟಿಂಗ್ ಬಂದ್ಬಿಟ್ಟು ನಾನು ಏನಕ್ಕೆ ನೀವು ರೈನಿ ಸೀಸನಲ್ಲಿ ಬೈಕ್ ಓಡಿಸ್ಬೇಕು ಅಂತ ಅದನ್ನು ಹೇಳ್ಬಿಡ್ತೀನಿ. ಬಿಕಾಸ್ ಸಾಕಷ್ಟು ಜನಕ್ಕೆ ಸ್ವಲ್ಪ ಡೌಟ್ ಇರುತ್ತೆ, ಓಡಿಸ್ಬಾರ್ದ ಅಂತ ಹೇಳಿದ್ರೆ. ನಾನು ಆಲ್ರೆಡಿ ಎಷ್ಟೊಂದು ರೈಡ್ಸ್ ಮಾಡಿದ್ದೀನಿ ಆ್ಯಂಡ್ ಡಿಫ್ರೆಂಟ್ ರೈಡ್ಸಲ್ಲಿ ನಾನು ಸಮ್ಟೈಮ್ಸ್ ರೈನ್ನ ಎನ್ಕೌಂಟರ್ ಮಾಡಿದ್ದೀನಿ. ರೈನಿ ಸೀಸನೇ ಇರಬೇಕಂತಿಲ್ಲ, ರೈನ್ ಎನ್ಕೌಂಟರ್ ಮಾಡಿದ್ದೀನಿ ಆ್ಯಂಡ್ ಕೆಲವು ಟೈಮ್ ನಾನು ಫುಲ್ ರೈನಲ್ಲೂ ನಾನು ಗಾಡಿ ಓಡಿಸಿದ್ದೀನಿ. ಸೊ ಅದ್ರ ಮೂಲಕ ನಿಮಗೆ ಏನು ಹೇಳ್ಬೋದು ಅಂದರೆ, ಫಾರ್ ಶೋರ್ ನಿಮಗೆ ರೈನಲ್ಲಿ ನೀವು ಬೈಕ್ ಓಡಿಸ್ತೀರಲ್ಲ, ದಟ್ ವಿಲ್ ಬಿ ಒನ್ ಆಫ್ ಯುವರ್ ಮೋಸ್ಟ್ ಮೆಮೊರೇಬಲ್ ರೈಡ್ ಫಾರ್ ಶೋರ್ ಅಂತ ಹೇಳ್ತೀನಿ. ಬಿಕಾಸ್ ನಮ್ಮ ಬ್ರೈನ್ ಯಾವ ಥರ ಟ್ಯೂನ್ ಆಗಿದೆ ಅಂದರೆ, ಫ್ಯೂ ಮೆಮೊರೀಸ್ನ ನಾವು ಯಾವಾಗಲೂ ಸ್ಪೆಷಲ್ ಆಗಿ ನಾವು ಏನೇ ಮಾಡೋದು ಅದನ್ನ ರಿಮೆಂಬರ್ ಈಸಿಲಿ ಮಾಡ್ಬೋದು. ಸೊ ರೈನಲ್ಲಿ ರೈಡ್ ಮಾಡ್ತೀರಲ್ವ, ಅದನ್ನು ನಿಮ್ಮ ಬ್ರೈನು ಯಾವಾಗಲೂ ಸಖತ್ತಾಗಿ ರಿಮೆಂಬರ್ ಮಾಡುತ್ತೆ. ಏನಕ್ಕೆ ಆ ಎಕ್ಸ್ಪೀರಿಯನ್ಸ್ ಇಸ್ ಸಮಥಿಂಗ್ ನೀವು ನಾರ್ಮಲ್ ಆಗಿ ಯಾವಾಗಲೂ ಎಕ್ಸ್ಪೀರಿಯನ್ಸ್, ನೀವು ಯಾವಾಗಲೂ ಬೈಕ್ನ ನಾರ್ಮಲ್ ಕಂಡೀಷನ್ ಓಡ್ತಾ ಇರ್ತಾರೆ. ಸೊ ರೈನಲ್ಲಿ ನೀವು ರೈಡ್ ಮಾಡಿಬಿಟ್ಟು ಆರ್ ಟೂರ್ ಮಾಡಿದ್ದೀರಾ ಅಂದರೆ ಆ ಟೈಮಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ದಟ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಯುವರ್ ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ರೈಡ್ಸ್ ಫಾರ್ ಶೋರ್. ಸೊ ಡೆಫಿನೆಟ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ರೈನಲ್ಲಿ ರೈಡ್ ಮಾಡಲೇಬೇಕು. ಒಂದ್ಸಲಿ ಅದು ಒಂದ್ಸಲಿ ನೀವು ರೈಡ್ ಮಾಡಲೇಬೇಕು. ಆ ಎಕ್ಸ್ಪೀರಿಯನ್ಸ್ ಯಾವತ್ತೂ ನೀವು ಮರೆಯಲ್ಲ. ಸೊ ಇವಾಗ ರೈನಲ್ಲಿ ರೈಡ್ ಮಾಡಬೇಕಂತ ಹೇಳ್ಬಿಟ್ಟೆ ದೊಡ್ಡದಾಗಿ, ಬಟ್ ಯಾವ ಸಿಚುವೇಷನಲ್ಲಿ ರೈಡ್ ಮಾಡಬಾರ್ದು ಅದನ್ನ ಹೇಳ್ಬಿಡ್ತೀನಿ. ಆಬ್ವಿಯಸ್ಲಿ ರೈನಿ ಸೀಸನಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೈನ್ ಬರುತ್ತೆ. ಹೆವಿ ಆಗಿರೋಂಥ ರೈನು, ವಿಂಡಿ ರೈನು, ಡ್ರಿಸಲಿಂಗು ಆ್ಯಂಡ್ ನಾರ್ಮಲ್ ರೈನು. ಇವರಲ್ಲಿ ನಾನು ಫಸ್ಟಿಂಗ್ ಹೇಳ್ತೀನಿ, ಎಲ್ಲ ಥರ ಡ್ರಿಸಲಿಂಗು, ಹೆವಿ ಆರ್ ನಾರ್ಮಲ್ ರೈನಲ್ಲಿ ನೀವು ಆರಾಮಾಗಿ ಓಡಿಸ್ಬೋದು. ಏನು ಲೈಕ್ ಪ್ರಾಬ್ಲಮ್ ಆಗಲ್ಲ, ಏನು ಇಶ್ಯೂಸ್ ಇರಲ್ಲ ಜನರಲಿ. ಬಿಕಾಸ್ ಕಂಡೀಷನ್ ಏನಾಗುತ್ತೆ ಅಂದರೆ, ಬೇಸಿಕಲಿ ಬಿಕಾಸ್ ಈ ಎಂಡ್ ಆಫ್ ದ ಡೇ ಅದು ಏನು ಚೇಂಜ್ ಮಾಡ್ತಾ ಇದೆ, ನಿಮ್ಮದು ರೋಡ್ ಕಂಡೀಷನ್ನ ಚೇಂಜ್ ಮಾಡ್ತಾ ಇದೆ. ಸೊ ರೋಡಲ್ಲಿ ನಿಮಗೆ ಸ್ವಲ್ಪ ಟ್ರಾಕ್ಷನ್ ಕಮ್ಮಿ ಆಗುತ್ತೆ, ಬಟ್ ಅದನ್ನು ನೀವು ಮ್ಯಾನೇಜ್ ಮಾಡ್ಬೋದು, ಅಷ್ಟೊಂದು ದೊಡ್ಡ ತಲೆನೋ ಇರಲ್ಲ. ಸೊ ಅದು ಮೇನ್ ಥಿಂಗ್ ನೀವು ಇಲ್ಲಿ ವರಿ ಮಾಡಬೇಕಾಗಿರೋದು, ನೀವು ಯಾವ ಥರ ರೈನ್ ಇದೆ ಅಂತ. ಸೊ ಯಾವ ಥರ ರೈನ್ ಇದೆ ಅಂದರೆ, ಬೇಸಿಕಲಿ ಇಫ್ ನಿಮಗೆ ಏನಾದರೂ ಯೆಲ್ಲೋ ಅಲರ್ಟ್, ರೆಡ್ ಅಲರ್ಟು, ವೆದರ್ ಫೋರ್ಕಾಸ್ಟಲ್ಲಿ ನಿಮಗೆ ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ರಿಸ್ಕಿ ಇದೆ, ಫ್ಲಡ್ ಆಗೋ ಸಿಚುವೇಷನ್ ಇದೆ ಅಂತ ಇದ್ದರೆ, ಆ ಟೈಮಲ್ಲಿ ನೀವು ಡೆಫಿನೆಟ್ಲಿ ಅವಾಯ್ಡ್ ಮಾಡಿ. ಬಿಕಾಸ್ ಟ್ರಾಫಿಕ್ ಜಾಮ್ ಆಗ್ಬೋದು, ಅವ್ರು ನಿಮ್ಮ ರೋಡಲ್ಲಿ ನಿಮ್ಮ ಬೈಕು ಫುಲ್ ನೀರಲ್ಲಿ ಒಳಗಡೆ ಮುಳುಗ್ಬಿಡ್ಬೋದು. ಸೊ ಆ ಥರ ಸಿಚುವೇಷನ್ಗೆ ಹೋಗಬೇಡಿ. ಸೊ ಡೆಫಿನೆಟ್ಲಿ ನೀವು ಪ್ಲಾನ್ ಮಾಡಿ ನೀವು ಬಿಫೋರ್ ರೈಡಿಂಗು. ಸೊ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಪ್ಲಾನ್ ಮಾಡಿ ಕರೆಕ್ಟಾಗಿ ಫೋರ್ಕಾಸ್ಟ್ ಡೀಸೆಂಟ್ ಆಗಿದೆ, ತುಂಬ ರೈನ್ ಬರಲ್ಲ, ಇಷ್ಟೇ ಸ್ವಲ್ಪ ನಾರ್ಮಲ್ ಕ್ವಾಲಿಟಿ ರೈನ್ ಬರುತ್ತೆ, ಯು ಕ್ಯಾನ್ ಗೋ ಫಾರ್ ಇಟ್. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು, ನೀವು ಥಂಡರ್ ಸ್ಟಾರ್ಮ್ಸ್ ಆರ್ ಲೈಟ್ನಿಂಗ್ ಇರಬೇಕಾದ್ರೆ ಅವಾಗ ಡೆಫಿನೆಟ್ಲಿ ಅವಾಯ್ಡ್ ಮಾಡಿ. ನೈಟಲ್ಲಿ ಅಂತೂ ನೀವು 100% ಅವಾಯ್ಡ್ ಮಾಡಿ ರೈನಲ್ಲಿ ಹೋಗೋದು, ತುಂಬಾ ರಿಸ್ಕಿ ಇರುತ್ತೆ ನೈಟಲ್ಲಿ ಹೋಗೋದು. ಸೊ ನೈಟು ಆ್ಯಂಡ್ ಥಂಡರ್ ಸ್ಟಾರ್ಮ್ ಆ್ಯಂಡ್ ರೈನಿ ಸಿಚುವೇಷನ್ ಇರುತ್ತೆ ನೋಡಿ, ಅದರಲ್ಲೂ ನೀವು ಡೆಫಿನೆಟ್ಲಿ ಅವಾಯ್ಡ್ ಮಾಡಬೇಕು. ಬಿಕಾಸ್ ಆ ಸಿಚುವೇಷನ್ ಏನಾಗುತ್ತೆ, ನಿಮಗೆ ಥಂಡರ್ ಸ್ಟಾರ್ಮ್ ಇದೆ, ನಿಮ್ಮ ತಲೆ ಮೇಲೆ ಹೊಡಿತದೆ ಅಂತ ಅಲ್ಲ, ಬೇಸಿಕಲಿ ಮರ ಗಿರ ಬೀಳೋ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ ದಟ್, ಆ್ಯಂಡ್ ನೀವು ತುಂಬ ದೊಡ್ಡ ಪ್ರಾಬ್ಲಮ್ ಸಿಗಾಕೊಂಡ್ಬಿಡ್ತೀರಾ. ನೆಕ್ಸ್ಟ್ ಒಂದು ತುಂಬ ವಿಂಡಿ ಸಿಚುವೇಷನ್ ಇರಬೇಕಾದ್ರೆ, ಮಳೆ ಬರಬೇಕಾದ್ರೆ ಆರ್ ಆಲಿಕಲ್ ಮಳೆ ಈ ಥರ ಇರುತ್ತೆ ನೋಡಿ, ಈ ಥರ ಸಿಚುವೇಷನಲ್ಲೂ ನೀವು ಅವಾಯ್ಡ್ ಮಾಡಿ ರೈನ್ ಅಲ್ಲಿ ಹೋಗೋದು. ಸೊ ದಟ್ ಇಸ್ ನಾಟ್ ವರ್ತ್ ಇಟ್ ನನ್ನ ಒಪಿನಿಯನ್ಲಿ. ಸೊ ದೀಸ್ ಆರ್ ದ ಸಿಚುವೇಷನ್ ನೀವು ಅವಾಯ್ಡ್ ಮಾಡಬೇಕು ವೈಲ್ ಲೈಕ್ ಪ್ಲಾನಿಂಗ್ ರೈಡ್ ಬೇಸಿಕಲಿ ಡ್ಯೂರಿಂಗ್ ದ ರೈನಿ ಸೀಸನ್. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು, ನೀವು ರೋಡಲ್ಲಿ ನೀವು ಯಾವ ಥರ ಲೈಕ್ ಪ್ಲೇಸಸ್ನ ನೀವು ಅವಾಯ್ಡ್ ಅಂತ ಅಲ್ಲ, ನೀವು ಕೇರ್ಫುಲ್ ಆಗಿ ಓಡಿಸ್ಬೇಕು. ಫಸ್ಟ್ ಥಿಂಗ್ ಬಂದ್ಬಿಟ್ಟು, ನೀವು ನೋಡ್ಬೋದು ಆಯಿಲು ಆರ್ ನಿಮ್ಮ ಫ್ಯೂಲ್ ಎಲ್ಲ ಸ್ಪಿಲ್ ಆಗುತ್ತೆ, ಪೆಟ್ರೋಲ್ ಸ್ಪಿಲ್ ಆಗುತ್ತೆ ನೋಡಿ, ಶೈನಿಂಗ್ ಆಗಿ ಕಾಣ್ತಾ ಇರೋದು ನೋಡಿ, ಅಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಹೋಗಿ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು, ನಿಮ್ಗೆ ಎಲ್ಲೇ ಮಡ್ ಗಿಡ್ ಏನಾದರೂ ಬಿದ್ದಿರೋ ಥರ ಫೀಲ್ ಆದರೆ, ಅಲ್ಲಿ ಸ್ಲೈಟ್ ಆಗಿ ನಿಮಗೆ ಲೈಕ್ ಪೌಡರ್ ಥರ ಮಡ್ಡಿರೋದು ಆರ್ ಕೊಚ್ಚೆ ಇರೋ ಥರ ಇದ್ದರೆ, ಅಲ್ಲೂ ನೀವು ತುಂಬ ಕೇರ್ಫುಲ್ ಆಗಿ ಓಡಿಸಬೇಕಾಗುತ್ತೆ ಗಾಡಿ. ಎಷ್ಟೊಂದು ಟೈಮ್ ಅಲ್ಲಿ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ನೀವು ಅಪ್ಪಿಲ್ ಹೋಗಬೇಕಾದ್ರೆ, ಡೌನಿಲ್ ಹೋಗಬೇಕಾದ್ರೆ, ಆರ್ ನೀವು ಇನ್ ಕೇಸ್ ನೀವು ಕಾರ್ನರಿಂಗ್ ಮಾಡಬೇಕಾದ್ರೂ ಅವಾಗ ರಿಸ್ಕ್ ಇರುತ್ತೆ. ಸೊ ಅಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಹೋಗಿ. ಆ್ಯಂಡ್ ಲಾಸ್ಟ್ ಥಿಂಗ್ ಬಂದ್ಬಿಟ್ಟು, ಪಡಲ್ಸಲ್ಲಿ, ಬಿಕಾಸ್ ಪಡಲ್ಸ್ ಒಳಗಡೆ ಏನಿದೆ ಅಂತ ನಿಮ್ಗೆ ಗೊತ್ತಿರಲ್ಲ, ಕಾಣಿಸ್ತಾ ಇರಲ್ಲ. ಸೊ ಅದು ಒಂದು ಆರ್ ಕಂಪ್ಲೀಟ್ಲಿ ಒಂದು ರೋಡ್ ವಾಟರಲ್ಲಿ ಸಬ್ಮರ್ಜ್ ಆಗಿದ್ರೆ ಹೋಗ್ಬೋದು, ಕಾಲನ್ನ ಕೆಳಗಡೆ ಇಟ್ಟು ಹೋಗ್ಬೋದು, ಬಟ್ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಹೋಗಿ ಅಂತ ಅಷ್ಟೇ ಹೇಳ್ತೀನಿ. ಸೊ ಈ ಸಿಚುವೇಷನಲ್ಲಿ ನೀವು ಕೇರ್ಫುಲ್ ಆಗಿರಬೇಕಷ್ಟೇ, ಯು ಡೋಂಟ್ ನೀಡ್ ಟು ಅವಾಯ್ಡ್ ದೋ ಸಿಚುವೇಷನ್, ಕೇರ್ಫುಲ್ ಆಗಿರಬೇಕಷ್ಟೇ. ಸೊ ಬೇಸಿಕಲಿ ನಿಮಗೆ ರೋಡಲ್ಲಿ ಏನು ಚಾಲೆಂಜ್ ಬರುತ್ತೆ ಅಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಆಫ್ ರೋಡ್ ಬಗ್ಗೆ ಹೇಳ್ತೀನಿ, ಆಫ್ ರೋಡಲ್ಲಿ ಏನು ಚಾಲೆಂಜ್ ಇರುತ್ತೆ ಅಂತ. ಸೊ ರೋಡಲ್ಲಿ ಬೇಸಿಕಲಿ ನಿಮ್ಮದು ಮೇನ್ ಚಾಲೆಂಜ್ ಬಂದ್ಬಿಟ್ಟು ನಿಮ್ಮ ವಿಷನ್ ಇರುತ್ತೆ. ಸೊ ವಿಷನ್ ನಿಮಗೆ ಕರೆಕ್ಟಾಗಿ ಕಾಣಲ್ಲ ವೆನ್ ಯು ಆರ್ ರೈಡಿಂಗ್ ಆನ್ ದ ರೈನ್. ಸೊ ನೀವು ಗೆಸ್ ಮಾಡಬೇಕಾಗುತ್ತೆ ಯಾವ ಥರ ರೈನಲ್ಲಿ ನಿಮಗೆ ವಿಷನ್ ಸರಿಯಾಗಿ ಕಾಣಿಸ್ತದೆ. ಆಲ್ಸೋ ನೀವು ನೋಡಬೇಕಾಗುತ್ತೆ, ಇಟ್ಸ್ ನಾಟ್ ಜಸ್ಟ್ ಯುವರ್ ವಿಷನ್, ಬೇರೆ ರೈಡರ್ಸ್ ವಿಷನ್ ನೋಡಬೇಕಾಗುತ್ತೆ. ಸೊ ಅವರು ಕರೆಕ್ಟಾಗಿ ಓಡಿಸ್ತಾ ಇದ್ದಾರೆ, ಎವ್ರಿಥಿಂಗ್ ನೀವು ನೋಡಬೇಕಾಗುತ್ತೆ. ನಿಮಗೆ ಆ ಸಿಚುವೇಷನಲ್ಲಿ ನೀವು ಬೇಸಿಕಲಿ ನೀವೇ ಒಂದು ಡಿಸಿಷನ್ ಟೇಕ್ ಮಾಡಬೇಕಾಗುತ್ತೆ, ಅದನ್ನು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ, ಬಟ್ ನೀವು ನೋಡಬೇಕಾಗುತ್ತೆ ಇಫ್ ದಿ ಸಿಚುವೇಷನಲ್ಲಿ ನಿಮಗೆ ಆ ಫೀಲ್ ಬರ್ತಾ ಇಲ್ಲ, ನಾನು ರೈಡ್ ಮಾಡಬೇಕು ಅಂದರೆ ಮಳೆ ಜೋರಾಗಿ ಬರ್ತಾ ಇದೆ ಆರ್ ಡ್ರಿಸಲಿಂಗ್ ಅಂದರೆ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿಬಿಟ್ಟು ಆಮೇಲೆ ರೈಡ್ ಮಾಡಿ. ಇಲ್ಲ ನೀವು ಇಫ್ ಯು ಆರ್ ಲೈಕ್ ತುಂಬ ಜಾಸ್ತಿ ಮಳೆ ಬರ್ತಾ ಇದೆ, ನೀವು ಆರ್ ನಾಟ್ ಕಾನ್ಫಿಡೆಂಟ್ ಇನಫ್, ನೀವು ಹೋಟೆಲಲ್ಲಿ ಸ್ಟೇ ಮಾಡಿ, ಆರ್ ನೀವು ಬೇಸಿಕಲಿ ಒಂದು ಕಾಫಿ ಶಾಪ್ ಮುಂದೆ ನಿಂತ್ಕೊಂಡು ಕಾಫಿ ಕುಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ. ಸೊ ದಟ್ ಈಸ್ ರೆಕಮೆಂಡೇಷನ್ ಫಾರ್ ಯು ಡ್ಯೂರಿಂಗ್ ದೀಸ್ ಕೈಂಡ್ ಆಫ್ ಲೈಕ್ ನಿಮಗೆ ಭಯ ಆಗ್ತಾ ಇದೆ ಅಂದರೆ. ಬಟ್ ಜಾಸ್ತಿ ತಲೆ ಕೆಡಿಸ್ಕೊಂಡು ಹೋಗಿ ಏನೂ ಆಗಲ್ಲ. ಜನರಲಿ ನೀವೇನಂದ್ರೆ ನಾನೇನೊಂದ್ಸಲಿ ಏನು ಮಾಡ್ತೀನಿ, ಜೋರಾಗಿ ಮಳೆ ಬರ್ತಾ ಇದೆ, ಸ್ವಲ್ಪ ಮುಂದೆ ಹೋಗ್ಬಿಡ್ತೀನಿ, ನೋಡ್ತೀನಿ ಅದು ಏನೋ ಚೇಂಜ್ ಆಗ್ತದೆ. ಬಿಕಾಸ್ ಸಮಟೈಮ್ಸ್ ಏನಾಗ್ತದೆ, ಮಳೆ ನೀವು ಎಲ್ಲಿರ್ತೀರಾ ಅಲ್ಲಿ ಜಾಸ್ತಿ ಇರುತ್ತೆ, ಬರ್ತಾ ಕಮ್ಮಿ ಆಗ್ತಾ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ನೀವು ಒಂದೊಂದ್ಸಲಿ ಚಾನ್ಸ್ ತಗೋಬೋದು ನೀವು. ಸೊ ಏನೂ ಆಗಲ್ಲ ಅನ್ಲೆಸ್ ನಿಮಗೆ ತುಂಬ ಬ್ಯಾಡ್ ಕಂಡೀಷನ್ಸ್ ಇಲ್ಲ ಅಂದರೆ. ಸೊ ದಟ್ ಈಸ್ ಮೆಸೇಜ್ ಪ್ರಾಬ್ಲಮ್. ಸೊ ಅದನ್ನು ವಿಷನಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆ ವಿಷನ್ ಪ್ರಾಬ್ಲಮ್ ಆಗೋದು ನೀವು ಆಬ್ವಿಯಸ್ಲಿ ಆ ಟೈಮಲ್ಲಿ ನೀವು ವೈಸರ್ ಗೀಸರ್ ಹಾಕೊಂಡು
ಹಾಕೊಳ್ಳೋಕೆ ಹೋಗ್ಬಿಡಿ. ನಾನಂತೂ ಹಾಕೊಳ್ಳಲ್ಲ ಜನರಲಿ. ವೈಸರ್ ಹಾಕಿದ್ರೆ ಜನರಲಿ ಆ ಮಳೆ ಬರ್ತಾ ಇರುತ್ತೆ, ನಿಮ್ಗೆ ಏನು ಕಾಣಲ್ಲ. ಸೊ ವೈಸರ್ ಓಪನ್ ಇಟ್ಕೊಂಡೆ ಗಾಡಿ ಓಡಿಸಿ. ದಟ್ ಈಸ್ ಮೈ ರೆಕಮೆಂಡೇಶನ್. ನಾನು ಇಲ್ಲಿ ಹೆಂಗೆ ಮಾಡ್ತೀನಿ, ನಿಮಗೆ ಆಗತ್ತದ್ರಾಗಿ. ದಟ್ ಈಸ್ ದ ಓನ್ಲಿ ಪ್ರಾಬ್ಲಮ್ ನನ್ನ ಒಪಿನಿಯನ್ ರೈನಲ್ಲಿ. ಬಿಕಾಸ್ ಮಳೆ ಒಂಥರ ಪಟ ಅಂತ ಕಣ್ಣಿಗೆ ಬೀಳ್ತಾ ಇರುತ್ತೆ, ಅದು ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ. ನೀವು ಹೋಗ್ಬೇಕಾದ್ರೆ ನಿಮ್ಗೆ ಕಷ್ಟ ಆಗುತ್ತೆ ಅಷ್ಟೇ. ಅದೊಂದೇ ನನಗೆ ಪ್ರಾಬ್ಲಮ್ ಅಂತ ಅನ್ಸೋದು ಮಳೆಯಲ್ಲಿ. ಅಪಾರ್ಟ್ ಫ್ರಮ್ ದಟ್ ನಿಮಗೆ ಏನು ಚಾಲೆಂಜ್, ಇನ್ನೊಂದು ಚಾಲೆಂಜ್ ಬಂದ್ಬಿಟ್ಟು ನಿಮ್ಮ ಗಾಡಿಯಿಂದ ಬರುತ್ತೆ ಚಾಲೆಂಜು. ಅದೇ ಆಲ್ರೆಡಿ ಎಲ್ಲ ನೋಡಿ, ನಿಮಗೆ ಸ್ವಲ್ಪ ಟ್ರಾಕ್ಷನ್ ಲೂಸ್ ಆಗುತ್ತೆ ನಿಮಗೆ ರೋಡಲ್ಲಿ. ಸೊ ದಟ್ ಈಸ್ ಸಮಥಿಂಗ್ ನಿಮಗೆ ಐ ವುಡ್ ಸೇ ಏನು ಅಷ್ಟು ಡ್ರಾಸ್ಟಿಕ್ ಚೇಂಜ್ ಆಗಲ್ಲ. ನೀವು ಒಂದು ಪರ್ಸೆಂಟೇಜಲ್ಲಿ ಹೇಳೋದಾದ್ರೆ ಐ ವುಡ್ ಸೇ ವಾಟ್ ಯು ಕುಡ್ ರೈಡ್ ಆನ್ ಅ ನಾರ್ಮಲ್ ಡೇ, ನೀವು ಅದ್ರದ್ದು 80% ಆಫ್ ದ ನೀವು ರೈಡ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ 100 km/h ನೀವು ನಾರ್ಮಲ್ ಡೇ ನೀವು ಒಂದು ಪರ್ಟಿಕ್ಯುಲರ್ ರೋಡಲ್ಲಿ ಹೋಗ್ಬೋದು ಅಂದರೆ ನೀವು ಅದನ್ನು ನೀವು 80 km/h ನೀವು ಆನ್ ಅ ರೈನಿ ಡೇ ಹೋಗ್ಬೋದು. ತುಂಬ ಏನು ಡಿಫರೆನ್ಸ್ ಆಗಲ್ಲ, ತುಂಬ ಏನು ಸ್ಲಿಪ್ ಗಿಪ್ ಏನಾಗಲ್ಲ, ಸ್ವಲ್ಪ ನೀವು ಸ್ಲೋ ಹೋಗಬೇಕಾಗುತ್ತೆ ಅಷ್ಟೇ. ಅಷ್ಟೇ ನಾನು ಹೇಳ್ಬೋದು. ಈವನ್ ಅದು ಸೇಮ್ ಥಿಂಗ್ ನಾನು ಬ್ರೇಕಿಂಗಲ್ಲೂ ಹೇಳ್ತೀನಿ. ಬ್ರೇಕಿಂಗಲ್ಲೂ ನಿಮಗೆ ಮೇ ಬಿ ಅದು ಬೇಗ ಬ್ರೇಕ್ ಆಗ್ತಾ ಇತ್ತು ಅಂದರೆ ನಿಮಗೆ ಒಂದು 20% ಲೆಸ್ ಬ್ರೇಕ್ ಆಗುತ್ತೆ. ಸೊ ಇದನ್ನು ನೀವು ಒಂದು 20% ಅಂತ ನೀವು ಇಟ್ಕೊಂಡ್ಬಿಟ್ಟು ಅದೇ ಥರ ನೀವು ಅಕಾರ್ಡಿಂಗ್ಲಿ ನೀವು ಗಾಡಿ ಓಡಿಸಿ ಅಷ್ಟೇ. ನಾನು ನೀವು ರೈಡಿಂಗ್ ಸ್ಟೈಲಲ್ಲಿ ಅಷ್ಟೇ ನೀವು ಚೇಂಜಸ್ ಮಾಡಬೇಕಾಗಿರೋದು. ನೀವು ಸ್ವಲ್ಪ ನೀವು ಕೇರ್ಫುಲ್ ಆಗಿ ಓಡಿಸ್ಬೇಕಷ್ಟೇ, ಇನ್ನೇನಿಲ್ಲ. ಸೊ ರೈಡಿಂಗ್ ಸ್ಟೈಲ್ ಆಯಿತು ನಿಮ್ಮದು. ಆಬ್ವಿಯಸ್ಲಿ ನನಗೆ ಇದನ್ನ ರೋಡ್ ಬಗ್ಗೆ ಹೇಳಿದೆ. ಆಫ್ ರೋಡ್ ಸಿಚುವೇಷನಲ್ಲಿ ಐ ಮೀನ್ ಅದು ಫಸ್ಟ್ ಥಿಂಗ್ ಅಂದರೆ ನೀವು ಆಫ್ ರೋಡಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ರೋಡ್ ಬೈಕಲ್ಲಿ ಅಂತೂ ಹೋಗ್ಬಿಡಿ. ಈವನ್ ನಿಮ್ಮದು ರೋಡ್ ಬೈಕಲ್ಲಿ ನನಗೆ ಆಫ್ ರೋಡಿಂಗ್ ಇದರಲ್ಲಿ ಹೇಳಿದೆ, ಇನ್ ಕೇಸ್ ನೀವು ರೋಡ್ ಬೈಕ್ನ ಯೂಸ್ ಮಾಡಬೇಕಂದ್ರೆ ಟೈರ್ಸ್ ಚೇಂಜ್ ಮಾಡಿ ಅಂತ ಹೇಳಿದೆ ನೀವು ಆಫ್ ರೋಡಿಂಗ್ ಟೈರ್ಸ್ಗೆ. ಬಟ್ ನೀವು ಆಫ್ ರೋಡಿಂಗ್ ಟೈರ್ಸ್ ಇದ್ರೂ ನಾನು ಏನು ಹೋಗ್ಬಿಡಿ ಅಂತ ಹೇಳ್ತೀನಿ. ಏನಕ್ಕೆ ನೀವು ಆಬ್ವಿಯಸ್ಲಿ ಕೆಲವು ಟೈಮ್ ನಿಮಗೆ ಆ ಥರ ಸಿಚುವೇಷನಲ್ಲಿ ಬ್ಯೂಟಿಫುಲ್ ಲೊಕೇಶನ್ ಹೋಗ್ಬೇಕಂತ ಅನ್ಸುತ್ತೆ. ಬಟ್ ಅನ್ಲೆಸ್ ನಿಮ್ಮ ಹತ್ರ ಡರ್ಟ್ ಬೈಕ್ ಆರ್ ಅಡ್ವೆಂಚರ್ ಬೈಕ್ ಇದ್ದರೆ ಮಾತ್ರ ನೀವು ಏನಕ್ಕೆ ಡರ್ಟ್ ಬೈಕ್ ಆ್ಯಂಡ್ ಅಡ್ವೆಂಚರ್ ಬೈಕು ಇಟ್ ಕ್ಯಾನ್ ಆಕ್ಚುಲಿ ಮ್ಯಾನೇಜ್ ಫಾಲ್ಸ್. ಬಿದ್ದೋಗ್ಬಿಟ್ರೂ ಅಷ್ಟೊಂದು ಏನೂ ಆಗಲ್ಲ. ಬಿಕಾಸ್ ಈ ಥರ ಸಿಚುವೇಷನಲ್ಲಿ ನಿಮಗೆ ಮಡ್ಡು ತುಂಬಾ ಜಾಸ್ತಿ ಸ್ಲಿಪ್ಪರ್ ಇರುತ್ತೆ ಆ್ಯಂಡ್ ಕೊಚ್ಚೆ ಥರ ಆಗಿರುತ್ತೆ. ಸೊ ಸ್ಲಿಪ್ ಆಗಿಬಿಟ್ಟು ಬೀಳೋ ಚಾನ್ಸಸ್ ಇರುತ್ತೆ. ಸೊ ಅವರು ಬೇಸಿಕಲಿ ಡರ್ಟ್ ಬೈಕ್ ಆ್ಯಂಡ್ ಅಡ್ವೆಂಚರ್ ಬೈಕ್ ಅವರು ಬಿದ್ದರೂ ಸಮ್ಹೌ ದೇ ಕ್ಯಾನ್ ಮ್ಯಾನೇಜ್ ಬೇಸಿಕಲಿ. ಸೊ ಅದಕ್ಕೋಸ್ಕರ ನೀವು ರೋಡ್ ಬೈಕ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಡರ್ಟ್ ಬೈಕ್ ಆ್ಯಂಡ್ ಅಡ್ವೆಂಚರ್ ಬೈಕ್ ಆದಷ್ಟು ನೀವು ಹ್ಯಾಂಡ್ ಗಾರ್ಡ್ಸು ಆ್ಯಂಡ್ ಅದರ್ ಏನೇ ಲೈಕ್ ಇಂಜಿನ್ ಪ್ರೊಟೆಕ್ಷನ್ಗೆ ಏನಾದರೂ ಗಾರ್ಡ್ ಇರುತ್ತಲ್ಲ ಅದನ್ನೆಲ್ಲ ಡೆಫಿನೆಟ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಹೋಗಿ. ಬಿಕಾಸ್ ಬೀಳೋ ಚಾನ್ಸ್ ಇರುತ್ತೆ, ಬಟ್ ಬಿದ್ದರೂ ನೀವು ಎದ್ಬಿಟ್ಟು ನೀವು ವಾಪಸ್ ಹೋಗ್ಬೋದು. ಆ್ಯಂಡ್ ನಿಮ್ಮದು ಪ್ರೊಟೆಕ್ಷನ್ ಹಾಕೊಂಡಿರಿ, ಲೈಕ್ ಲೆಗ್ ಪ್ರೊಟೆಕ್ಷನ್ ಎವ್ರಿಥಿಂಗ್ ಸ್ವಲ್ಪ ಒಂದು ಹೈಯರ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಹಾಕೊಂಡಿರಿ, ಎಸ್ಪೆಷಲಿ ನೀವು ಆಫ್ ರೋಡ್ ಮಾಡ್ತಾ ಇದ್ದೀರಿ ಅಂದರೆ. ಇನಿವೆ ನಾನು ಜಾಸ್ತಿ ರೋಡ್ ಕಡೆ ಇದು ಮಾಡ್ತೀನಿ. ಬಿಕಾಸ್ ಮೋಸ್ಟ್ಲಿ ಆಫ್ ರೋಡಲ್ಲಿ ಮಾಡೋರು ತುಂಬಾ ಚಾಲೆಂಜಿಂಗ್ ಆಗಿರೋರೇ ಮಾಡೋದು, ಅಷ್ಟೊಂದು ಧೈರ್ಯ ಎಲ್ಲರಿಗೂ ಇರಲ್ಲ. ಸೊ ಇನಿವೆ ರೋಡಲ್ಲಿ ಚಾಲೆಂಜ್ ಫಸ್ಟ್ ತಗೊಳ್ಳಿ ನೀವು, ಅದನ್ನು ಹೇಳ್ತೀನಿ ರೈನ್ ರೈಡಿಂಗಲ್ಲಿ. ಸೊ ಅಲ್ಲಿ ಓಕೆ, ದಿಸ್ ಇಸ್ ವಾಟ್ ಜನರಲಿ ನಾನು ನಿಮಗೆ ಪ್ರಿಕಾಷನ್ಸ್ ಹೇಳ್ಬಿಟ್ಟಿದ್ದೀನಿ ಏನೇನು ಮಾಡಬೇಕು ನೀವು ಅಂತ. ಇವಾಗ ನಾನು ಮಾಡಿಫಿಕೇಶನ್ಸ್ ಬರ್ತೀನಿ. ನೀವು ಗಾಡಿ ಏನು ಮಾಡಿಫಿಕೇಶನ್ಸ್ ಮಾಡಬೇಕಾಗುತ್ತೆ ಇನ್ ಕೇಸ್ ನೀವು ಲೈಕ್ ರೈನಲ್ಲಿ ಹೋಗ್ಬೇಕಂದ್ರೆ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ನೀವು ದ ಮೋಸ್ಟ್ ಇಂಪಾರ್ಟೆಂಟ್ ಮಾಡಿಫಿಕೇಶನ್ಸ್ ಮಾಡಬೇಕಾಗಿರುತ್ತೆ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ಅದರಲ್ಲಿ ಇಸ್ ದ ಟೈರ್ಸ್. ಸೊ ಟೈರ್ಸ್ ಮಾಡಿಫೈ ಅಂದರೆ ಏನು, ರೋಡ್ ಬೈಕ್ಸ್ಗೆ ನಾನು ಪರ್ಟಿಕ್ಯುಲರ್ ಹೇಳ್ತೇವೆ. ಬಿಕಾಸ್ ಆಫ್ ರೋಡ್ ಬೈಕ್ಸ್ ದೇ ಆರ್ ವೆರಿ ಕೇಪಬಲ್, ದೇ ಕ್ಯಾನ್ ಆಕ್ಚುಲಿ ರೈಡ್ ಆನ್ ದ ರೋಡ್ ಆರಾಮ್ಸೆ ಡ್ಯೂರಿಂಗ್ ದ ರೈನಿಂಗ್ ಸೀಸನ್. ಬಟ್ ರೋಡ್ ಬೈಕ್ಸ್ಗೆ ನಾನು ಏನು ಹೇಳ್ತೀನಿ ಅಂದರೆ ನೀವು ಟೈರ್ಸ್ನ ನೀವು ಡೆಫಿನೆಟ್ಲಿ ಅಪ್ಗ್ರೇಡ್ ಮಾಡಿ. ಸೊ ನೀವು ಅಪ್ಗ್ರೇಡ್ ಮಾಡಿ ಅಂದರೆ ಆಫ್ ರೋಡ್ ಟೈರ್ಸ್ ಹಾಕ್ಬೇಡಿ ಅಂತ ಹೇಳ್ತಾ ಇಲ್ಲ. ಯು ಶುಡ್ ಜಸ್ಟ್ ಬೈ ಅ ವೆರಿ ಗುಡ್ ಕ್ವಾಲಿಟಿ ಟೈರ್ಸ್. ಸೊ ನಿಮ್ಮ ಕಂಪನಿನೇ ಒಳ್ಳೆ ಕ್ವಾಲಿಟಿ ಟೈರ್ಸ್ ಕೊಡ್ತಾ ಅಂದ್ರೆ ನಿಮಗೆ ಅವಶ್ಯಕತೆ ಇರಲ್ಲ. ಬಟ್ ಇನ್ ಕೇಸ್ ನಿಮ್ಮ ಕಂಪನಿ ವಿಚ್ ಎವರ್ ಇಸ್ ನಾಟ್ ಪ್ರೊವೈಡಿಂಗ್ ಗುಡ್ ಟೈರ್ಸ್, ದೆನ್ ಯು ಬೆಟರ್ ಚೇಂಜ್ ಟು ಬೆಟರ್ ರೋಡ್ ಟೈರ್ ಅಂತ ಹೇಳ್ತೀನಿ. ಬಿಕಾಸ್ ಆ ರೈನ್ ಒಂದೊಂದ್ಸಲಿ ಹೆಂಗಿರ್ತದೆ, ಪ್ಯಾಟರ್ನ್ ಹೆಂಗಿರ್ತದೆ, ಇಟ್ ವಿಲ್ ನಾಟ್ ಅಲೌ ಟು ಸ್ಲಿಪ್ ದ ವಾಟರ್ ಅವೇ ಫ್ರಮ್ ದ ಏನು ಹೇಳಿ ಅಲ್ಲೇ ಸೆಟಲ್ ಆಗೋ ಥರ ಸ್ಲಿಪ್ ಆಗೋ ಥರ ಮಾಡ್ತಾರೆ. ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಟ್ರ್ಯಾಂಪ್ ಅವ್ರದ್ದು ಲೈಕ್ ಈಗ ಸ್ಪೀಡ್ 400 ಮಾಡಿದಾರಲ್ಲ, ಅವ್ರದ್ದು ಟೈರ್ಸ್ ಆಕ್ಚುಲಿ ತುಂಬ ಚೆನ್ನಾಗಿದೆ. ಡ್ಯೂಕ್ತೂ ತುಂಬ ಚೆನ್ನಾಗಿದೆ. RTR 310 ಐ ಥಿಂಕ್ ಯೂರೋ ಗ್ರಿಪ್ ಇದೆ ಅವ್ರದ್ದು ಟೈರ್. ಸೊ ದಟ್ ಈಸ್ ಆಲ್ಸೋ ವೆರಿ ಗುಡ್ ಟೈರ್ಸ್ ಫಾರ್ ರೈನ್ ರೈಡಿಂಗ್. ಸೊ ನಿಮಗೆ ಅಷ್ಟೊಂದು ನಿಮಗೆ ರೈನಿ ಸೀಸನಲ್ಲಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಎನಿವೆ ನೀವು ಅಪ್ಗ್ರೇಡ್ ಮಾಡಬೇಕಂದ್ರೆ ಮಾಡ್ಬೋದು. ಬಟ್ ಫಾರ್ ಎಕ್ಸಾಂಪಲ್ ನನ್ನ ಗಾಡಿ ಇದೆ ನೋಡಿ, ಅಂಡರ್ 350, ಅದರಲ್ಲಂತೂ ವರ್ಸ್ಟ್ ಟೈರ್ಸ್ ಇದೆ. ಸೊ ಡೆಫಿನೆಟ್ಲಿ ಮಾತ್ರ ಅಂಡರ್ 350 ಇದೆ ಅಂದರೆ ನೀವು ರೈನಲ್ಲಿ ರೈಡ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಟೈರ್ಸ್ನ ಚೇಂಜ್ ಮಾಡಿ. ಒಂದು ಒಳ್ಳೆ ಕ್ವಾಲಿಟಿ ಟೈರ್ಸ್ ಲೈಕ್ ಅಪೋಲೋ, ನನಗೆ ನಂತರ ಅಪೋಲೋ ರೆಕಮೆಂಡ್ ಮಾಡ್ತೀನಿ. H1 ಟೈರ್ಸ್, ದಟ್ ಇಸ್ ಅ ವೆರಿ ಗುಡ್ ಕ್ವಾಲಿಟಿ ಟೈರ್ಸ್ ಡ್ಯೂರಿಂಗ್ ರೈನ್ ರೈಡು. ಅದಂತೂ ನಾನು ಡ್ಯೂರಿಂಗ್ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳ್ಬೋದು, ತುಂಬ ಒಳ್ಳೆ ಟೈರ್ಸ್. ಸೊ ದಟ್ ಇಸ್ ದ ಫಸ್ಟ್, ದಟ್ ಇಸ್ ದ ಒನ್ ಮಾಡಿಫಿಕೇಶನ್ ಯು ಹ್ಯಾವ್ ಟು ಡೂ. ಅದು ಬಿಟ್ಟರೆ ಇನ್ನೇನಾದರೂ ಮಾಡಿಫಿಕೇಶನ್ ಮಾಡಬೇಕಂದ್ರೆ ಐ ವುಡ್ ಸೇ ಮ್ಯಾಕ್ಸಿಮಮ್ ನೀವು ಲೈಕ್ ಇಂಜಿನ್ ಗಾರ್ಡ್ಸ್ ಎಲ್ಲ ಇಟ್ಕೊಂಡಿರಿ. ಇನ್ ಕೇಸ್ ಆಫ್ ಸ್ಲಿಪ್ ಏನಾದರೂ ಬಿದ್ದೋದ್ರೆ ಮ್ಯಾನೇಜ್ ಮಾಡೋ ಥರ ಅವ್ರ ಹ್ಯಾಂಡ್ ಗಾರ್ಡ್ಸ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನ್ನ ಒಪಿನಿಯನಲ್ಲಿ. ಅಷ್ಟೊಂದು ನಾನು ಹೇಳ್ತಾ ನೋಡಿ, ಅಷ್ಟೊಂದು ತುಂಬ ಚೇಂಜಸ್ ಆಗಲ್ಲ. ಸೊ ದ ಓನ್ಲಿ ಥಿಂಗ್ ನಾನು ಏನಕ್ಕೆ ಇಂಜಿನ್ ಗಾರ್ಡ್ ಅಂದರೆ, ಇನ್ ಕೇಸ್ ನೀವು ಬೈಕ್ನ ಸ್ಟ್ಯಾಂಡಲ್ಲಿ ಇಟ್ಟು ನೀವು ಹೋಟೆಲಲ್ಲೋ ಆರ್ ಸಮ್ವೇರ್ ಡೌನ್ ದ ಲೈನಲ್ಲಿ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಸ್ಲಿಪ್ ಆಗಿಬಿಟ್ಟು ಬಿದ್ದೋಗ್ಬಿಟ್ರೆ ಸಮ್ಟೈಮ್ಸ್ ಅದು ಇಂಜಿನ್ ಸರಿ ಹಿಂಗೆ ಬೀಳೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಮೇ ಬಿ ಬೇಕಾಗ್ಬೋದು ಅಂತ ನಾನು ಹೇಳಿದೆ ಅಷ್ಟೇ. ಅದರ್ವೈಸ್ ರೈಡಿಂಗ್ ಅಂತ ಬೈಕು ತುಂಬ ರೇರ್ ನಿಮಗೆ ಚಾನ್ಸಸ್ ನೀವು ಸ್ಲಿಪ್ ಆಗೋದು. ನಾನು ಹೇಳಿದೆ ನೋಡಿ, ಕೆಲವು ಡೇಂಜರಸ್ ಸ್ಪಾಟು ಅಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಡ್ರೈವ್ ಮಾಡಿದ್ರೆ ಸಾಕು. ಸೊ ಈಗ ಇಂಜಿನ್, ಸೊ ಬೈಕ್ ವೈಸ್ ನಾನು ನನ್ನ ಒಪಿನಿಯನ್ಲಿ ಬೇರೆ ಏನು ಚೇಂಜಸ್ ಮಾಡಲ್ಲ. ಇಫ್ ಪಾಸಿಬಲ್ ನಿಮ್ಮ ಹತ್ರ ಒಳ್ಳೆ ಕ್ರೂಸರ್ ಇದೆ ಆರ್ ಅಡ್ವೆಂಚರ್ ADV ಬೈಕ್ ಇದೆ ಅಂದರೆ ವಾಟ್ ಐ ವುಡ್ ಸಜೆಸ್ಟ್ ನೀವು ಸ್ವಲ್ಪ ಲಾಂಗರ್ ವಿಂಡ್ ಸ್ಕ್ರೀನ್ ತಗೊಳ್ಳಿ. ಅದು ಒಂದು ವಿಂಡ್ ಪ್ರೊಟೆಕ್ಷನ್ ಸಿಗುತ್ತೆ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ನಿಮಗೆ. ಆ ವಿಂಡ್ ಯಾವಾಗ ವಿಂಡ್ಗಿಂತ ಜಾಸ್ತಿ ಆ ರೈನ್ ಬರ್ತಾ ಇರುತ್ತೆ ನೋಡಿ, ವಿದ್ಯುತ್ ಜೊತೆ ವಿಂಡ್, ಅದು ನಿಮ್ಮ ಕಣ್ಣಿಗೆ ಕೂಗ್ತಾ ಇರುತ್ತೆ. ಸೊ ಅದನ್ನು ಒಂದು ಪ್ರೊಟೆಕ್ಟ್ ಮಾಡ್ಬೋದು. ಇಫ್ ಯು ಹ್ಯಾವ್ ಲೈಕ್ ಕ್ರೂಸರ್ಸ್ಗೆ ಸ್ವಲ್ಪ ದೊಡ್ಡ ವಿಂಡ್ಶೀಲ್ಡ್ ಹಾಕ್ಬೋದು, ಆರ್ ನೀವು ಅಡ್ವೆಂಚರ್ ಬೇಕು ಸ್ವಲ್ಪ ದೊಡ್ಡ ವಿಂಡ್ಶೀಲ್ಡ್ ಹಾಕ್ಬೋದು. ಅವ್ರು ಅದೊಂದು ನೀವು ಮಾಡಿಫಿಕೇಶನ್ ಮಾಡ್ಬೋದು. ಅದು ಆಬ್ವಿಯಸ್ಲಿ ಇಲ್ಲಾಂದ್ರೂ ಮಾಡ್ತೀರಾ, ಬಟ್ ಟ್ರೈನಲ್ಲಿ ನಿಮಗೆ ಅದೊಂದು ಬೆನಿಫಿಟ್ ಆಗಿ ಬರ್ಬೋದು. ಸೊ ನೆಕ್ಸ್ಟ್ ಬಂದು ನಾವು ನೀವೇನು ಮಾಡಿಫಿಕೇಶನ್ ಮಾಡ್ತೀರಾ ಅಂತ ಕೇಳಿದ್ರೆ ಜನರಲಿ, ಸೊ ಐ ನೋ ನೀವು ಅನ್ಕೋಬೋದು ರೈನ್ ಕೋಟ್ ಹಾಕಬೇಕು, ಅದಾಗಬೇಕು, ಇದಾಗಬೇಕು ಅಂತ ಹೇಳ್ಬೋದು. ಬಟ್ ಇನ್ ಜನರಲ್ ನನಗೆ ಪರ್ಸನಲಿ ಏನೋ ಅದ್ರದ್ದು ಅವಶ್ಯಕತೆ ಯಾವತ್ತೂ ನೀಡ್ ಬಂದಿಲ್ಲ. ನಾನು ಸ್ಟಾರ್ಟಿಂಗ್ ಇನಿಷಿಯಲಿ ಹೋದಾಗ ನಾನು ಪ್ರಾಪರ್ ರೈಡಿಂಗ್ ಗೇರ್ಸ್ ಇರಲಿಲ್ಲ, ಹಂಗೆ ಹೋಗಿದ್ದೆ. ಸ್ಟಿಲ್ ಐ ವಾಸ್ ಸ್ವಲ್ಪ ಒದ್ದೆ ಆಗ್ತಾರೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಬಟ್ ಅದಂತರ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಬಟ್ ಆಬ್ವಿಯಸ್ಲಿ ರೈಡಿಂಗ್ ಗೇರ್ಸ್ ಅಂತ ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ. ಆ ಟೈಮಲ್ಲಿ ಗೊತ್ತಿರಲಿಲ್ಲ, ಬಟ್ ಇವಾಗ ನಾನು ರೈಡಿಂಗ್ ಗೇರ್ಸ್ ಅಂತ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ. ಅದು ಬಿಟ್ಟು ಅದ್ರ ಮೇಲೆ ಎಕ್ಸ್ಟ್ರಾ ನಿಮಗೆ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ದ
ಬೇಸಿಕಲಿ ರೈನ್ ಜಾಕೆಟು. ಸೊ ರೈನ್ ಜಾಕೆಟ್ ಅಂದರೆ ಸುಮ್ಮನೆ ಯಾವುದೋ ಒಂದು ರೈನ್ ಜಾಕೆಟ್ ತಗೋಬೇಡಿ. ಲೈಕ್ ರೈನಾಕ್ಸ್ ಅವರು ಒಂದು ರೈನ್ ಜಾಕೆಟ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಿಮ್ಮದು ರೈಡಿಂಗ್ ಜಾಕೆಟ್ ಮೇಲೆ ಅದನ್ನು ಹಾಕ್ಬೋದು ಆ್ಯಂಡ್ ತುಂಬ ಕಂಫರ್ಟೇಬಲ್ ಆಗಿ ಪ್ರಾಪರಾಗಿ ಫಿಟ್ ಆಗುತ್ತೆ. ಸೊ ಅದು ನಿಮಗೆ ಒಂದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸಿಗುತ್ತೆ. ಬಟ್ ಅಗೇನ್ ಐ ವುಡ್ ನಾಟ್ ಸೇ ಅದಂತರ ಫುಲ್ ಪ್ರೂಫ್ ಏನಿಲ್ಲ, ನಿಮಗೆ ಮಳೆನೇ ಒಳಗಡೆ ಬರ್ದೇ ಇರೋ ಥರ ನೋಡಲ್ಲ. ಆ್ಯಕ್ಚುಲಿ ನನಗೆ ರೈನ್ ಜಾಕೆಟ್ ಅಷ್ಟು ಯೂಸ್ಫುಲ್ ಅಂತ ಅನಿಸಿಲ್ಲ, ಅನ್ಲೆಸ್ ಅದು ನೀವು ತುಂಬ ಮಳೆಯಲ್ಲಿ ಫಾರ್ ವೆರಿ ಲಾಂಗ್ ಡ್ಯೂರೇಷನ್ ನೀವು ಟ್ರಾವೆಲ್ ಮಾಡೋ ತನಕ ನಿಮಗೆ ಅದು ಏನು ಅಷ್ಟೊಂದು ಯೂಸ್ ಆಗಲ್ಲ. ನೀವು ನಾರ್ಮಲ್ ಜಾಕೆಟ್ ನಾನು ಎಷ್ಟೊಂದು ಕಡೆ ಮಳೆಯಲ್ಲಿ ಹೋಗಿದ್ದೀನಿ, ಏನು ಅಷ್ಟೊಂದೇನು ಒದ್ದೆ ಆಗಲ್ಲ. ಸೊ ದಟ್ ಈಸ್ ಮೈ ಸಜೆಷನ್. ಇನ್ ಕೇಸ್ ನೀವು ಅದು ಭಯ ಆಗ್ತದೆ, ಅದು ಒಳಗಡೆ ಹೋಗ್ಬಿಟ್ಟು ಒದ್ದೆ ಆಗುತ್ತೆ ಅಂದರೆ ಕಾಟನ್ ಬಟ್ಟೆನ ಒಳಗಡೆ ಹಾಕಕ್ಕೆ ನೋಡ್ಬಿಡಿ, ಬೇಸ್ ಲೇಯರ್ಸ್ ಹಾಕಿ. ಅವ್ರು ನೀವು ಅದೇ ನಾನು ಇನ್ನೊಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ, ಬೇಸ್ ಲೇಯರ್ಸ್ ಅಲ್ಲಿ ಡಿಫ್ರೆಂಟ್ ಬೇಸ್ ಲೇಯರ್ಸ್ ಇದೆ. ಸೊ ರೈಡಿಂಗ್ ಬೇಸ್ ಲೇಯರ್ ಹಾಕಿ, ಅವ್ರು ನೀವು ಬೇಸಿಕಲಿ ಜಿಮ್ಗೆ ಹೋಗ್ತೀರಾ ಅವ್ರು ಜಾಗಿಂಗ್ ಮಾಡಬೇಕಾದ್ರೆ ಹಾಕ್ತೀರಾ ನೋಡಿ, ಜರ್ಸಿ ಟೈಪ್ ಮೆಟೀರಿಯಲ್, ಅದನ್ನ ಹಾಕಿ ಅವಾಗ ಜಾಸ್ತಿ ಒದ್ದೆ ಆಗಲ್ಲ. ಸೊ ದಟ್ ಈಸ್ ಐ ವುಡ್ ಸೇ ನೀವು ಏನು ಚೇಂಜ್ ಮಾಡಬೇಕು ಆಸ್ ಅನ್ ಆಕ್ಸೆಸರೀಸು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಒಂದು ಒಳ್ಳೆ ಬಟ್ಟೆ ಇಟ್ಕೊಂಡಿರಿ ನಿಮ್ಮದು ಮಿರರ್ಸ್ನ ಒರ್ಸೋಕ್ಕೆ, ಬಿಕಾಸ್ ದಟ್ ವಿಲ್ ಬಿ ರಿಕ್ವೈರ್ಡ್ ಅ ಲಾಟ್ ಆಫ್ ಟೈಮ್ಸ್. ನೀವು ಎಷ್ಟೊಂದು ಸಲ ನೀವು ಒರ್ಸಬೇಕಾಗುತ್ತೆ ಬಟ್ಟೆನ, ಮಿರರ್ಸ್ನ. ಸೊ ಅದಕ್ಕೊಂದು ಬಟ್ಟೆ ಇಟ್ಕೊಂಡಿರಿ, ಬಿಕಾಸ್ ದಟ್ ಇಸ್ ಒನ್ ಥಿಂಗ್ ಇಟ್ಕೋಬೇಕು. ನಂಗೆ ಅದು ಮೋರ್ ಇಂಪಾರ್ಟೆಂಟ್ ದ್ಯಾನ್ ಈ ಜಾಕೆಟ್ ಅವಶ್ಯಕತೆ ಬರೋದೇ ಇಲ್ಲ ಅಂತ ಅನ್ಸುತ್ತೆ. ಇನ್ನೊಂದು ಐಟಮ್ ಇಟ್ ಮೈಟ್ ಬಿ ಯೂಸ್ಫುಲ್ ಅಂತ ಅನ್ಸುತ್ತೆ. ಮೇ ಬಿ ನೀವು ಸ್ವಲ್ಪ ಜಾಸ್ತಿ ರೈನಲ್ಲಿ ಟ್ರಾವೆಲ್ ಮಾಡ್ತೀರಾ. ಐ ನಾಟ್ ಸಿಂಗ್ ರೈನ್ ಯಾವಾಗಲೂ ಬರುತ್ತೆ ಅಂತಲ್ಲ, ಬಟ್ ನೀವು ಫಾರ್ ಎಕ್ಸಾಂಪಲ್ 3 to 4 days ನೀವು ರೈನಲ್ಲಿ ಹೋಗ್ತಾ ಇದ್ದೀರಾ ಅಂದರೆ, ಒಂದೇ ದಿನ ಹೋಗ್ತೀರಾ ಅಂದರೆ ಅವಶ್ಯಕತೆ ಇಲ್ಲ, ಬಟ್ 3-4 days ನೀವು ಬರೀ ರೈನಲ್ಲಿ ಎಷ್ಟೊಂದು ಕಡೆ ಹೋಗ್ತಾ ಇದ್ದೀರಾ ಅಂದರೆ, ಅವಾಗ ನನ್ನ ಒಪಿನಿಯನ್ ನೀವು ಇನ್ವೆಸ್ಟ್ ಯಾವ್ದ್ರ ಮೇಲೆ ಮಾಡ್ಬೋದು ಅಂದರೆ ಒಂದು ರೈಡಿಂಗ್ ಸಾಕ್ಸ್ ಮೇಲೆ. ಸೊ ರೈಡಿಂಗ್ ಸಾಕ್ಸ್ ಅಂತ ಬರುತ್ತೆ, ಅದು ವಾಟರ್ ಪ್ರೂಫ್ ಇರುತ್ತೆ, ವಾಟರ್ ಪ್ರೂಫ್ ಸಾಕ್ಸು. ಸೊ ಆ ಸಾಕ್ಸ್ ನೀವು ಹಾಕಿದ್ರೆ ಏನಾಗುತ್ತೆ ಅಂದರೆ, ಒಂದಿನ ಹೋಗ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ, ಒದ್ದೆ ಆದ್ರೂ ಮನೆಗೆ ಬಂದ್ಬಿಟ್ಟು ಅದನ್ನ ಮುಗಿಬೋದು. ಬಟ್ 2-3 days ಜಾಸ್ತಿ ನೀವು ಬಟ್ ಎವ್ರಿ ಡೇ ನಿಮಗೆ ರೈನ್ ಬರ್ತಾ ಇದೆ ಅಂದರೆ ಅವಾಗ ಪ್ರಾಬ್ಲಮ್ ಆಗ್ಬೋದು. ಸೊ ಅವಾಗ ನೀವು ಬೆಟರ್ ಇನ್ವೆಸ್ಟ್ ಆನ್ ರೈನ್ ಸಾಕ್ಸು. ರೈನಾಕ್ಸ್ ಅವ್ರದ್ದೇ ಅವ್ರು ಒಂದು ಬರುತ್ತೆ ರೈನ್ ಸಾಕ್ಸ್, ಐ ಥಿಂಕ್ 2 ರೈನ್ ಸಾಕ್ಸ್ ಬರುತ್ತೆ. ಐ ಥಿಂಕ್ ಈಗ ವೆಬ್ಸೈಟಲ್ಲಿ ಒಂದು ಸ್ಟಾಕಲ್ಲಿದೆ. ಸೊ ಐ ಥಿಂಕ್ ಅರೌಂಡ್ 2300 ಆಗುತ್ತೆ, ಜಾಸ್ತಿ ಇದೆ ಐನೋ ಪ್ರೈಸು. ಬಟ್ ಅದೇ ಹೇಳ್ತಾ ಇಲ್ವಾ, ಯು ಶುಡ್ ಇನ್ವೆಸ್ಟ್ ಓನ್ಲಿ ಇಫ್ ಯು ಆರ್ ರೈಡಿಂಗ್ 3 to 4 days ಜಾಸ್ತಿ ನೀವು ರೈಡ್ ಮಾಡ್ತಾ ಇದ್ದೀರಾ, ರೈನಲ್ಲೇ ರೈಡ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಇನ್ವೆಸ್ಟ್ ಆನ್ ದಟ್ ವಿಲ್ ಬಿ ವೆರಿ ಯೂಸ್ಫುಲ್. ಬಿಕಾಸ್ ಅದೊಂದು ಇರಿಟೇಟ್ ಆಗುತ್ತೆ, ಸಾಕ್ಸ್ ಒದ್ದೆ ಆದರೆ ಡೆಫಿನೆಟ್ಲಿ ಇರಿಟೇಟ್ ಆಗುತ್ತೆ ಫಾರ್ ಅ ವೆರಿ ಲಾಂಗ್ ಟೈಮ್. ನಿಮಗೆ ಒಂದಿನ ಓಕೆ, 2 ದಿನ ಓಕೆ, 3-4 ದಿನ ನಿಮಗೆ ಅದು ಒದ್ದೆ ಆಗಿದ್ರೆ ಸ್ವಲ್ಪ ಇರಿಟೇಟ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನೀವು ಸಾಕ್ಸ್ ತಗೋಬಹುದು ಆ ವಾಟರ್ ಪ್ರೂಫ್. ಸೊ ಇದು ಬಿಟ್ಟರೆ ನಾನು ಏನು ಸಜೆಷನ್ ಕೊಡಲ್ಲ, ಯು ಕ್ಯಾನ್ ಜಸ್ಟ್ ಎಂಜಾಯ್ ದ ರೈಡ್, ರೈನ್ ರೈಡ್. ಅಷ್ಟೊಂದು ಏನೋ ನಾನು ಹೇಳಿದ್ರೆ ಟೈರ್ ಒಂದು ಬಿಟ್ಟರೆ ನಿಮಗೆ ಜಾಸ್ತಿ ಏನು ಮಾಡಿಫಿಕೇಶನ್ಸ್ ಏನು ಇಲ್ಲ, ಜಸ್ಟ್ ಸ್ವಲ್ಪ ಕೇರ್ಫುಲ್ ಆಗಿ ರೈಡ್ ಮಾಡಬೇಕಷ್ಟೇ, ಸ್ವಲ್ಪ ಅಷ್ಟೇ. ಒಂದು 80% ಕೆಪಾಸಿಟಿಯಲ್ಲಿ ನೀವು ರೈಡ್ ಮಾಡಿದ್ರೆ ಮೋರ್ ದೆನ್ ಇನಫ್. ಅದು ಬಿಟ್ಟರೆ ಬೇರೆ ನೀವು ಬೇರೆ ಏನು ಕೇರ್ ತೊಗೋಬೋದು ಅಂದರೆ, ಬೇಸಿಕಲಿ ನೀವು ಎಲ್ಲಾದರೂ ಹೋಟೆಲಲ್ಲಿ ನೀವು ಸ್ಟೇ ಮಾಡ್ತಾ ಇದ್ದೀರಾ, ಮೇಕ್ ಶೋರ್ ದಟ್ ಅಲ್ಲಿ ಮೇಲ್ಗಡೆ ರೂಫ್ ಇರೋ ಥರ ಹೋಟೆಲಲ್ಲಿ ಮಾಡಿ. ಬಿಕಾಸ್ ಜಾಸ್ತಿ ಮಳೆ ಬಂದರೆ ಅದು ಕೊಚ್ಚೆ ಆಗ್ಬಿಟ್ಟು ಬೈಕ್ ಬೀಳೋ ಚಾನ್ಸಸ್ ಇರುತ್ತೆ. ನಾನು ಎಷ್ಟೊಂದು ಸಲ ನೋಡಿದ್ದೀನಿ, ಅದು ಮಣ್ಣು ಮೇಲೆಲ್ಲ ನೀವು ಪಾರ್ಕ್ ಮಾಡ್ತೀರಾ ಅಂದರೆ ಸ್ವಲ್ಪ ಡೇಂಜರ್ ಇದೆ. ಸೊ ಅದನ್ನು ನೀವು ಅವಾಯ್ಡ್ ಮಾಡಿ ಅಷ್ಟೇ. ಅದು ಬಿಟ್ಟರೆ ಐ ವುಡ್ ಸೇ ನೀವು ಆಫ್ಟರ್ ನೀವು ಟೂರ್ ಮಾಡಿ ವಾಪಸ್ ಮನೆಗೆ ಬರ್ತೀರಾ ನೋಡಿ, ಕ್ಲೀನಿಂಗ್ ಕಡೆ ಸ್ವಲ್ಪ ಗಮನ ಕೊಡಿ. ಬಿಕಾಸ್ ಈ ನಾರ್ಮಲಿ ನೀವು ಕೊಳೆ ಆದಾಗ ಅದು 1 ವಾರ ಆದಮೇಲೆ 1-2 ವಾರ ಆದಮೇಲೆ ಕ್ಲೀನ್ ಮಾಡ್ಬೋದು, ಅನ್ಲೆಸ್ ನೀವು ತುಂಬ ಕ್ಲೀನ್ನೆಸ್ ಸೆನ್ಸಿಟಿವ್ ಆಗಿದ್ದು ನೀವು ರೆಗ್ಯುಲರ್ ಕ್ಲೀನ್ ಮಾಡ್ತೀರಾ. ಬಟ್ ಅದರ್ವೈಸ್ ನೀವು ಕ್ಲೀನ್ ಜಾಸ್ತಿ ಮಾಡಲ್ಲ ಅಂದರೆ, ಬಟ್ ರೈನ್ ಬಂದಾಗ ಮಾತ್ರ ನೀವು ನೆಕ್ಸ್ಟ್ ಸೇಮ್ ಡೇನೇ ಕ್ಲೀನ್ ಮಾಡಿ ಆರ್ ನೆಕ್ಸ್ಟ್ ಡೇ ಕ್ಲೀನ್ ಮಾಡಿ. ಬಿಕಾಸ್ ಅದು ರೈನ್ ಬಂದಾಗ ಏನಾಗುತ್ತೆ ಅಂದರೆ, ಈ ಮಣ್ಣು ಗಿಣ್ಣೆಲ್ಲ ಒಳಗಡೆ ಸಿಕ್ಕಾಕೊಂಡ್ಬಿಡುತ್ತೆ ಬೈಕ್ ಒಳಗಡೆ ಎಲ್ಲ. ಸೊ ಅದು ನಾಳೆ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಸೇಮ್ ಡೇ ಮಾಡಿ ಆರ್ ನೆಕ್ಸ್ಟ್ ಡೇ ಅದರದ್ದು ಕಂಪ್ಲೀಟ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಬಿಡಿ. ಆ್ಯಂಡ್ ಆಬ್ವಿಯಸ್ಲಿ ಅದು ಒಣಗುತ್ತೆ, ಅದೆಲ್ಲ ಜಾಸ್ತಿ ತಗೋಬೇಡಿ. ರಸ್ಟ್ ಗಿಷ್ಟೆಲ್ಲ ಏನೋ ಅಷ್ಟೊಂದೇನು ಇಶ್ಯೂ ಇಲ್ಲ. ರಸ್ಟಿಂಗ್ ಆ್ಯಕ್ಚುಲಿ ಯಾವಾಗ ಆಗುತ್ತೆ ಅಂದರೆ, ನೀವು ಗಾಡಿ ಸ್ಟ್ಯಾಂಡಲ್ಲೇ ನಿಲ್ಲಿಸ್ಬಿಟ್ಟು ಆ ಮಳೆ ಬರ್ತಾ ಇದೆ ಅವಾಗ ಪ್ರಾಬ್ಲಮ್ ಆಗುತ್ತೆ. ನೀವು ಒಂದ್ಸಲಿ ಮನೆ ಒಳಗಡೆ ನಿಮಗೆ ಕವರ್ ಆಗಿದೆ ಅಂದರೆ ಪ್ರಾಬ್ಲಮ್ ಆಗಲ್ಲ. ಸೊ ಮಳೆ ಸೀಸನಲ್ಲಿ ಇನ್ ಜನರಲ್ ನೀವು ಒಂದು ಆಬ್ವಿಯಸ್ಲಿ ಬೈಕ್ ಕವರ್ ಇಟ್ಕೊಂಡಿರಿ. ಇನ್ ಕೇಸ್ ನೀವು ಆಚೆ ಕಡೆ ನಿಲ್ಲಿಸ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಬೈಕ್ ಕವರ್ ಇಟ್ಕೊಳ್ಳಿ. ಒಳಗಡೆ ನಿಲ್ಲಿಸ್ತಾ ಇದ್ದೀರಾ ಅಂದರೆ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಇನ್ ಕೇಸ್ ನೀವು ಆಚೆ ಹೋಗಿ ಬಂದರೆ ಅವಾಗ ಮಾತ್ರ ನೀವು ವಾಶ್ ಮಾಡಿ. ಸೊ ಇನ್ ಕೇಸ್ ನೀವು ಒಂದು ರೈನ್ ಟೂರ್ ಮಾಡಿ ವಾಪಸ್ ಬಂದಾಗ ಸೇಮ್ ಡೇ ಆರ್ ನೆಕ್ಸ್ಟ್ ಡೇ ವಾಶ್ ಮಾಡಿ. ದಟ್ ವಿಲ್ ಬಿ ವೆರಿ ಯೂಸ್ಫುಲ್. ಬಿಕಾಸ್ ಅದರ ಆ ಮಣ್ಣಿಗೆ ಇನ್ನೆಲ್ಲ ಸಿಕ್ಕಾಕೊಂಡಿರೋದು ವಿಚ್ ಶುಡ್ ನಾಟ್ ಕಾಸ್ ಪ್ರಾಬ್ಲಮ್ ಇನ್ ದ ಫ್ಯೂಚರ್. ಅದಕ್ಕೋಸ್ಕರ ಸೊ ದಿಸ್ ಇಸ್ ಆಲ್ ಐ ವುಡ್ ಸೇ. ಯು ಕ್ಯಾನ್ ಎಂಜಾಯ್ ದ ರೈನ್ಸ್. ನಾವು ಮುಂಗಾರು ಮಳೆಗಳು ಸ್ಟಾರ್ಟ್ ಆಗಿದೆ, ಎಂಜಾಯ್ ಮಾಡಿ ಬೈಕ್ ರೈಡ್ಸ್ನ. ಸೊ ಹೋಪ್ಫುಲಿ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.